ಯಾಕೆ ಏನೇನೋ ಮಾತಾಡ್ತಿದ್ದೀರಾ? ಸುಮ್ಮನೆ ಇರಿ. DC ಮೇಡಮ್ ಪ್ರೇತ ಏನೇನೋ ಮಾತಾಡಿಸ್ತಾ ಐತೆ. ಅವ್ವ ಅದೇ ಈ ನಂಜಮ್ಮ ಯಾವಾಗಲೂ ರಾಜಿ ಜೊತೆಗೆ ಇರ್ತಾಳಲ್ಲ, ಅದಕ್ಕೆ ಅವಳು ಏನಾರು ಹೇಳಿ ನಿಂಗೆ ತಲೆ ಕೆಡ್ಸ್ಬಿಟ್ಟಿರ್ತಾಳೆ. ಅದನ್ನೆಲ್ಲ ನೀನು ನಂಬೇಡ ಅಂತ ಅವ್ರಿಬ್ರು ಹೇಳ್ತವ್ರೆ. ಆಟೆ ಪುಟ್ಟವ್ವ, ನಂಜಮ್ಮ ನಿಮ್ಮ ಹತ್ರ ಏನಾದರೂ ಹೇಳಿದ್ರಾ? ಅದೇನೇನೋ ಹೇಳ್ತು. ನಾನೊಂದು ಹೇಳಿದ್ರೆ ಅವಳೊಂದು ಹೇಳಿದ್ಲು. ಅದೇನೋ ಫೋನ್ ಮಾಡಿದ್ದೆ, ಹುಷಾರಾಗಿರು ಅಂತೆಲ್ಲ ಹೇಳಿಳು. ನೀವೇ ಹುಷಾರಾಗಿರ್ಬೇಕಂತೆ ಹಂಗಾಗಿ ಹೇಳಿದ್ರು. ಅದೇನೋ ನನಗೆ ಗೊತ್ತಿಲ್ಲ. ಅದೇ ಸಮಯಕ್ಕೆ ಆ ರಾಜವನು ಫೋನ್ ಮಾಡ್ಬೇಕೆ. ಏನು? ಅಯ್ಯ, ನೀನ್ಯಾಕೆ ಹಿಂಗೆ ಗಾಬರಿಯಾಗಿ ಬಾಯ್ ಬಿಟ್ಕೊಂಡು ಕೇಳ್ತಾ ಇದ್ಯಾ? ಸುಮ್ಮ ಸ್ವಲ್ಪ ಸುಮ್ಮನೆ ಇರ್ತೀಯಾ? ನೀವೆಲ್ಲ ಆಡ್ತೀರಾ ನೋಡ್ತಿದ್ರೆ ಒಬ್ಬೊಬ್ಬರ ನೀವೇ ಬಾಯ್ ಬಿಟ್ಬಿಡ್ತೀರಾ ಅಂತ ಅನಿಸ್ತಿದೆ. ನಾವಿನ್ನೂ ಇಲ್ಲೇ ಇದ್ರೆ ಅನ್ಕೊಂಡಿದ್ದಾಗಕ್ಕಿಲ್ಲ. ಹೋಗಲ್ಲ, ಅದು ಅಳಿಯೂ ಬಿಡ್ತಾ ಇಲ್ವಲ್ಲ. ಅಯ್ಯೋ, ನನ್ಗೆ ಯಾಕೋ ತಲೆ ಚಕ್ಕರ್ ಆದಂಗಾಗ್ತಿದೆ. ತುಂಬಾ ತಲೆ ನೋವ್ತಿದೆ. ಅಯ್ಯೋ, ಹಂಗೆಲ್ಲ ಇದ್ದಕ್ಕಿದ್ದಂಗೆ ತಲೆನೋವು ಬರ್ಬಾರ್ದವಾ? ಹೌದೌದು, ಬರಬಾರ್ದು. ಏನಾಯ್ತು ನಮ್ಮವ್ರೆ? ಓ, ಸಾಯನ ಹೊತ್ತು ನಿಂತಿದ್ರಲ್ಲ, ಅದಕ್ಕೆ ಆಯಾಸ ಆಗಿರ್ಬೇಕು. ಕುಂತ್ಕೊಳ್ಳಿ. ಇಲ್ಲ ರೀ, ಸಿಕ್ಕಾಪಟ್ಟೆ ತಲೆ ನೋವ್ತಿದೆ. ನನ್ ಕೈಲಿ ತಡ್ಕೊಳಕ್ಕಾಗ್ತಿಲ್ಲ. ನಾವ್ ಇವಾಗ್ಲೇ ಡಾಕ್ಟರ್ ಹತ್ರ ಹೋಗೋಣ ಬನ್ನಿ. ಈಟಕ್ಕೆಲ್ಲ ಡಾಕ್ಟ್ರಿ ಯಾಕೆ? ನಾನೇ ನೋಡ್ತೀನಿ, ಕುತ್ಕ. ಅವ್ವ, ಈ ತಲೆನೋವೆಲ್ಲ ಮದ್ದಲ್ಲಿ ಹೋಗುವಂಥದ್ದಲ್ಲ. ಬಾವ, ಬೇಗ ಸ್ನೇಹಕ್ಕನ್ನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿ. ಯಾವಳು ಎಂತೆಂತ ತಲೆನೋವು ನಾನು ಮದ್ದು ಕೊಟ್ಟಿವ್ನಿ. ನಾನು ಕಾಣ್ದಿರೋ ತಲೆನೋವ ನಡಿಯೋ ಒಳಕ್ಕೆ. ಈಗ ಬರೋ ತಲೆನೋವೆಲ್ಲ ಸಿಯಾನೆ ಅಪಾಯ ಅಂತೆ. ಇದೆಲ್ಲ ದೊಡ್ಡ ಡಾಕ್ಟರ್ ಹತ್ರ ತೋರಿಸ್ಬೇಕು. ಕಂಟಿವ್ರೆ, ಸ್ನೇಹನ್ ಕರ್ಕೊಂಡು ಹೋಗಿ. ಅದು ಪುನಮೆ ಮದುವೆ ಆಗಿ 3-4 ತಿಂಗಳಾಯ್ತಲ್ಲ, ಡಾಕ್ಟ್ರ್ ತಾವು ಹೋದ್ರೆ ಹೊಸ ಸುದ್ದಿ ಏನಾರು ಬರ್ಬೋದೇನೋ ಅಂತ. ಹೌದಾ ಮಾವಯ್ಯ?